ಏನಾದರೂ ಕೊಡ್ತಾ ಹೋದರೆ ಭಗವಂತ ನಮಗೆ ಕೊಡೋಕ್ಕೆ ಶುರು ಮಾಡ್ತಾನೆ. ಕೊಟ್ಬಿಟ್ಟಿರ್ತಾನೆ ನಿಮ್ಗೊಂದಿಷ್ಟು ಟೆಸ್ಟ್ ಮಾಡೋಕ್ಕೆ. ಯಾರಿಗೆ ಏನಾರ ಇದೆ, ಒಂದು ಮಾತು ಹೇಳೋಗಿರ್ತೀನಿ ಇವತ್ತು, ಯಾರಿಗೇನಾರ ಇದ್ದರೆ ದೇವರು ಕೊಟ್ಟು ವರ ಅಂತ ತಿಳ್ಕೋಬೇಕು. ಯಾರಿಗೇನು ಇಲ್ಲ ಅವನನ್ನು ದೇವರ ಸ್ವಂತ ಮಗ ಅಂತ ತಿಳ್ಕೋಬೇಕು. ಯಾಕೆಂದರೆ ದೇವ್ರು ನಮ್ಮಂಗೆ ಸ್ವಾರ್ಥಿ ಅಲ್ಲ, ಎಲ್ಲ ನನ್ನ ಮಗಕ್ಕೆ ಬೇಕು ಅಂತ ಬಯಸಲ್ಲ. ನಿಮಗೆ ಕೊಟ್ಟು ನೋಡ್ತಾ ಇರ್ತಾನೆ ನೀವು, ಅವ್ರೇನಾರು ನನ್ನ ಮಗು ಕೊಡ್ತಾರಂತೆ ಸುಮ್ಮಕೊಂಡು ನೀವು ಕೊಡೋಕ್ಕೆ ಸ್ಟಾರ್ಟ್ ಆದರೆ ಇನ್ನೂ ಕೊಡ್ತಾ ಹೋಗ್ತಾನೆ. ಪರವಾಗಿಲ್ಲಪ್ಪ ಇವನಿಗೆ ಕೊಡೋದು ವೇಸ್ಟ್ ಆಗೋದಿಲ್ಲ, ಎಲ್ಲರಿಗೂ ಹಂಚಿಕೆ ಆಗುತ್ತೆ, ಇದರಿಂದ ಒಳ್ಳೆ ಸಮಾಜ ಕಲ್ಯಾಣ ಆಗುತ್ತೆ ಅಂತ. ಹಂಗಾಗಿ ನಮಗೆ ಕೊಟ್ಟಿದ್ರೆ ಅದು ದೇವ್ರು ಕೊಟ್ರವರ. ಯಾರಿಗಿಲ್ಲ ನಮ್ಮ ಹತ್ರ ಇರೋದನ್ನ ಸ್ವಲ್ಪ ಹಂಚ್ಕೊಟ್ರೆ ದೇವ್ರ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ. ಇಲ್ಲದವ್ರಿಗೆ ಕೊಡಬೇಕು. ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು. ಈಶ್ವರನಲ್ಲಿ ಎಂದೂ ನಂಬಿಕೆ ಇಡಬೇಕು ಅಂತೀವಿ ನಾವು. ನಿಮ್ಗಿದ್ರೆ ಇಲ್ಲದರಿಗೆ ಕೊಡಲೇಬೇಕು. ಇದು ಪ್ರಕೃತಿ ಪ್ರಪಂಚದ ನಿಯಮ. ನನಗೆ ಅಂತ ಬಂದೆ, ನನಗೆ ಯಾರೋ ಕೇಳ್ತಿದ್ರು ಭಾಳ ದೊಡ್ಡ ದಾನಿ ಯಾರು ಅಂತ ಒಂದಿವ್ಸ ಕೇಳಿದ್ರು. ಭಾಳ ದೊಡ್ಡ ದಾನಿ ಅಂದರೆ ದೊಡ್ಡ ಜಿಪಣ ಅಪ್ಪ ಅಂದೆ ನಾನು. ಜಿಪಣನಿಗಿಂತ ದಾನಿ ಇಲ್ಲ ಅಂತ ಒಂದು ಮಾತು. ಯಾಕೆ? ದುಡ್ದಿದ್ದಷ್ಟು ಕೂಡಿಟ್ಟು ಮುಟ್ಟದಂಗೆ, ಉಪಯೋಗಿಸ್ದಂಗೆ, ತಿಂದಂಗೆ, ಉಣ್ದಂಗೆ, ಅಂಗಿ ಕೆಂದಂಗೆ ನನ್ನ ಮಗ ನೆಗೆದು ಬಿದ್ದು ಹೋಗ್ತಾನೆ. ಅಷ್ಟು ಬೇರೆಯವ್ರಿಗೆ ಕೊಟ್ಟು ಹೋಗ್ತಾನೆ ಅಂದರೆ ಅವನಿಗಿಂತ ದೊಡ್ಡ ಜಾನಿ ಯಾರ ಇದ್ದಾರ? ಇರಕ್ಕೆ ಸಾಧ್ಯನೇ? ನಮ್ಮ ಯಾರು ಏನು ಮುಟ್ಟಲ್ವಲ್ಲ ಅವನು. ಅಷ್ಟು ಕೂಡಿಟ್ಟು 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 ಪಟ್ಟಂತ ಒಂದು ದಿವಸ ಅಷ್ಟೇ. ಅವನಿಗಿಂತ ದೊಡ್ಡ ದಾನಿ ಯಾರು ಸಿಗ್ತದ್ರಿ? ಜೀನನಿಗಿಂತ ದಾನಿ ಇಲ್ಲ ಅಂತ ಅದು ಗಾದೆ. ಅದು ಆ ಗಾದೆನ ನಾವು ಸತ್ಯ ಮಾಡಬಾರ್ದು, ಮಾಡೋದು ಕಲ್ತ್ಕೋಬೇಕು. ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ, ಒಳ್ಳೆ ವಿದ್ಯಾಭ್ಯಾಸನ ನಾವು ಕೊಡಬೇಕು. ಮುಂದಿಂದೆಲ್ಲ ನಾನೆಲ್ಲೋ ನೋಡ್ತಾ ಕೂತಿದ್ದೆ, ಯಾರೋ ಒಬ್ಬನ ಭಾಳ ಬುದ್ಧಿವಂತನ ಒಬ್ಬನ ಕೇಳ್ತಾನೆ, ಏನು ಮಾಡಬೇಕು ಅಂತ ಇದೆಯಾ ನಿನ್ನ ಮುಂದೆ? ನಾನು ರಾಜ್ಯ ಆಳ್ಬೇಕು. ಹುಚ್ಚ ಹಿಂಗೆ ಹೇಳ್ತಾನೆ ಅಂದರೆ ಅವನು ಹೇಳ್ತಾನೆ, ಪ್ರಪಂಚ ಈಗ ಯುದ್ಧದಲ್ಲಿ ಆಳೋದಿಲ್ಲ, ಕಂಪ್ಯೂಟ್ರಲ್ಲಿ ಆಳ್ತಾ ಇರೋದು. ಪ್ರಪಂಚ ಇವತ್ತು ಎಲ್ಲಿ ಆಳ್ತಾ ಇರೋದು. ಪ್ರಪಂಚ ಇವತ್ತು ಸಾಫ್ಟ್ ಲೈನಲ್ಲಿರೋದು. ಯಾರು ಇವತ್ತು ದೇಶ ಆಳ್ತಿರೋರು ರಾಜರು ಚಕ್ರವರ್ತಿಗಳೆಲ್ಲ, ಬಿಲ್ ಗೇಟ್ಸಿಂದ ಹಿಡಿದು ನಾರಾಯಣ ಮೂರ್ತಿವರೆಗೆ ಈ ವ್ಯವಸ್ಥೆನ ಬುದ್ಧಿಯನ್ನು ಕೈಲಿಟ್ಕೊಂಡು ಆಳೋರು ಇವತ್ತು ಚಕ್ರವರ್ತಿಗಳು ದೊರೆ. ನಾನು ಅದಾಗಬೇಕು ಅಂತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ರಿ. ಪ್ರಪಂಚ ಮೈ ರಾಜ್ ಕರ್ನಾ ಚಾವ್ತಾವು ಅಂತ ನಾನು ರಾಜ್ಯ ಆಳ್ಬೇಕು ಅಂತಿದ್ದೀನಿ. ಹೆಂಗೋ ಆಳ್ತೀಯ ರಾಜ್ಯ ಅಂದಾಗ ಸಿಸ್ಟಮ್ ತೋರಿಸ್ತಾನೆ, ಇಲ್ಲೈತೆ ನನ್ನ ಹತ್ರ ಆಯುಧ, ಇದನ್ನ ಇಟ್ಕೊಂಡು ನಾನು ಆಳ್ತೀನಿ ಅಂತ. ಬುದ್ಧಿಗೆ ಶಕ್ತಿಗೆ, ಬುದ್ಧಿ ಶಕ್ತಿಗೆ ಇವತ್ತು ಅಷ್ಟು ಮನ್ನಣೆ ಇದೆ, ಬೆಲೆ ಇದೆ. ಮೂರಕ್ಕೆ ಪೂಜ್ಯ ಅಥವಾ ನಿಮ್ಮ ತಾಲೂಕಲ್ಲಿ ಪೂಜ್ಯ, ಏನೋ ದುಡ್ಡು ಐತೆ ಬಾರಪ್ಪ ಅಂತಾರೆ. ವಿದ್ಯೆ ಬುದ್ಧಿ ಪಾಂಡಿತ್ಯ ಇಡೀ ಜಗತ್ತಲ್ಲಿ ಪೂಜ್ಯ. ಯಾರನ್ನು ನೆನೆಸ್ಕೊತೀವಿ ಇವತ್ತು? ಯಾರು? ಒಬ್ಬ ವಿಜ್ಞಾನಿನ, ಒಬ್ಬ ಪಂಡಿತನ, ದುಡ್ಡಿರೋರು ನೆನೆಸ್ಕೊಳ್ಳಲ್ಲ. ದುಡ್ಡು ಒಬ್ರಿಗಿಂತ ಒಬ್ರು ಜಾಸ್ತಿ ಇರೋರು ಇರ್ತಾರೆ, ಆದರೆ ಬುದ್ಧಿ ಇರೋರಿಗೆ, ಪಾಂಡಿತ್ಯ ಇರೋರಿಗೆ. ಹಾಗಾಗಿ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಬೇಕು. ನಮಗೇನು ಕಷ್ಟ ಇಲ್ಲ ಈಗ, ಮೊದಲಷ್ಟು ಕಷ್ಟ ಬಹುಶಃ ಈಗ ಬದುಕಲ್ಲಿ ಯಾರಿಗಿಲ್ಲ. ನಾವೆಲ್ಲ ಕಷ್ಟ ಅನುಭವಿಸಿ ಸ್ಥಿತಿಗೆ ಬಂದಿರೋರಿಗೆ ವಾಸ್ತವದ ಅರಿವಿದೆ. ಊಟಕ್ಕೆ ಹೆಂಗಪ್ಪ, ತಿಂಡಿಗೆ ಹೆಂಗಪ್ಪ ಅನ್ನೋ ಕಾಲದಾಗ ಏನಿಲ್ಲ. ಒಂದು ಹಂತಕ್ಕೆ ಚೆನ್ನಾಗಿದ್ದೀವಿ. ಇಲ್ಲಿಂದ ಮುಂದಕ್ಕೆ ನಾವು ಮಾಡಬೇಕಾಗಿರೋ ತೀರ್ಮಾನ, ನಮ್ಮ ಮಕ್ಕಳು ಅವ್ರ ಕಾಲ ಮೇಲೆ ಜವಾಬ್ದಾರಿಯಾಗಿ ಬೆಳೀಲಿ. ನಾವು ಏನಾದರೂ ಆಗಲಿ, ಎಷ್ಟಾರ ಅಲ್ಲಿ ಕಷ್ಟಪಡ್ತೀವಿ. ನಮ್ಮ ಅಜ್ಜ ಅಜ್ಜಿ ಬಿಟ್ಟು ಹೋಗಿರೋ ಜಮೀನು ಮಾರಲ್ಲ. ನಾವೇನಾರ ಕಷ್ಟ ಆಗಲಿ, ನಾವೇನಾರ ಮಾಡಲಿ, ಸಾಯೋದ್ರೊಳಗೆ ನಾವು ಮಾಡಿರೋ ಸಾಲ ತೀರಿಸಿ ಮಕ್ಕಳು ಬೈಕ್ ಅಂದಂಗೆ ಸಾಯ್ತೀವಿ ಅನ್ನೋದೊಂದು ತೀರ್ಮಾನ ನಾವೆಲ್ಲ ಮಾಡಿಬಿಟ್ರೆ ಅದಕ್ಕಿಂತ ದೊಡ್ಡ ಕೆಲಸ. ನೀವು ಇನ್ನಷ್ಟು ಜಮೀನು ಕೊಂಡಾಕ್ರಿ, ರೂಢಿಸ್ರಿ ಅಂತ ನಾನು ಹೇಳೋದು. ಅದು ಈಗಾಗಲೇ ಕತೆ ಮುಗಿದೋಗೈತಿ. ಕುಂಟೆ 60,000ದಿಂದ ಲಕ್ಷ. ದಯಮಾಡಿ ಇರೋದು ಮಾರಬೇಡ್ರಿ ಅಷ್ಟೇ. ಸೋಕಿಗೆ ಮಾಡ್ತಾ ಇದ್ದಾರೆ ಇವತ್ತು ರೈತರು ಜಮೀನ. ಅದನ್ನು ಮಾಡಬಾರ್ದು. ಇವತ್ತು ಹಸುನ ಸಾಕ್ತಿರಿ, ಹಾಲಿಗೆ ಸಾಕ್ತಿರಿ. ನಾವು ಡೈರಿ ಅಧ್ಯಕ್ಷರಾದವ್ರು ಏನು ಹೇಳ್ತೀವಿ? ಕಾಫ್ ರೇರಿಂಗ್ ಅಂತ, ಕರು ಸಾಕ್ರಿ ಅಂತ. 5,000 6,000 ಕರುಗೆ ನೀವೇನು ಬಂಡವಾಳ ಹಾಕಲ್ಲ. ತೋಟದಾಗೋ ಹೊಲ್ದಾಗೋ ರಸ್ತೆ ದಡದಲ್ಲೋ ಮೇಯ್ಕೊಂಬರುತ್ತೆ. 13 ತಿಂಗಳು ಆಗ್ತಿದ್ದಂಗೆ 50,000 60,000 ಬರುತ್ತೆ ನಿಮಗೆ ದುಡ್ಡು. ಏನು ಕಳ್ಕೊತೀರಾ? ಪ್ರಶ್ನೆ, ಏನು ಕಳ್ಕೊತೀರಾ? ತಿಂದಿದ್ದು ಗೊಬ್ಬರ ಕೊಡುತ್ತೆ. ಒಂದು 10-12 ತಿಂಗಳಿಗೆ ಈಟಿಗೆ ಬಂತು ಅದು ಅಂದರೆ ಯಾರು ಬಂದು 50,000 ಕೇಳ್ತಾರೆ ಇವತ್ತು ಹಸುನ. ಮಾಡಲ್ಲ.
ನಮಗೆ ಹೊರಿಗೆ ಹಾಲು ಕೊಡಬೇಕಲ್ಲ ಅಂತ ಮಾರೋದು. ಎರಡನೇ, ನಾನು ನಿಮ್ಮ ಊರಲ್ಲಿ ಹೇಳೋಗಿರ್ತೀನಿ, ಈ ಡೈರಿ ಮಾಡುವಾಗ ನಾನು ಭಾಷಣ ಮಾಡ್ತಿದ್ದೆ ಹಳ್ಳಿಯಲ್ಲಿ. ಯಾರು ನಿಮ್ಮ ಮನೆ ಪಾತ್ರೆಗಳನ್ನ ತೊಳೆಯೋವಂಥ ಸ್ಥಿತಿಗೆ ತಂದು ನಮ್ಗೆ ಹಾಲು ಹಾಕ್ಬಾರ್ದು. ನಿಮ್ಮ ಮನೆ ಹಾಲನ್ನ ನಿಮ್ಮ ಮಕ್ಕಳು ಕುಡಿಬೇಕು, ನೀವು ಕುಡಿಬೇಕು, ಉಳ್ಕೊಂಡಿದ್ದಲ್ಲ ತಂದಿಲ್ಗೆ ಹಾಕ್ಬೇಕು. ದೌರ್ಭಾಗ್ಯ ಅವತ್ತು ಒಂದು ಡ್ರಾಪ್ ಇಟ್ಕೊಂಡಂಗೆ ತಂದು ಹಾಕ್ತೀರ, ಒಂದು ಡ್ರಾಪು. ಇದೆಲ್ಲ ಬದುಕು ನಾವು ಸುಖ ಪಡ್ಬೇಕಲ್ವೇನ್ರಿ? ಜೀವಮಾನೆಲ್ಲ ಕೆಟ್ಟಕಾಯಿ ತಿನ್ನೋದು, ಜೀವಮಾನವೆಲ್ಲ ಕೆಟ್ಟ ಮಾವಿನ ಹಣ್ಣು ತಿನ್ನೋದು, ಜೀವಮಾನೆಲ್ಲ ಹಾಲು ಕುಡಿದಂಗೆ ಯಾವನಿಗೂ ಹಾಕೋದು, ಇದಕ್ಕೆ ನಾವು ಜೀವನ ಮಾಡ್ತಿರೋದು? ನಾವು ದುಡ್ದಿದ್ದನ್ನ ನಾವು ಸ್ವಲ್ಪ ಅನುಭವಿಸ್ಬೇಕಲ್ಲ. ಈ ಡೈರಿ ವ್ಯವಸ್ಥೆನಲ್ಲಿ ಸರ್ಪ್ಲಸ್ ಮಿಲ್ಕ್, ನಿಮಗೆ ಹೆಚ್ಚಾದ ಹಾಲನ್ನು ಮಾರಾಟ ಮಾಡಿಸ್ಲಿಕ್ಕೆ ಈ ವ್ಯವಸ್ಥೆನ ನಾವು ಮಾಡಿರೋದು. ಡ್ರೈ ಪೂರಾ ಖಾಲಿ ಮಾಡಿ 11 ಗಂಟೆ ಅಂದರೆ ನಿಮ್ಮ ಮನೆಗೆ ಬಂದರೂ ಅಲ್ಲೆಲ್ಲಾರ ಪಟ್ನ ತಂದು ನಮ್ಗೆ ಹಾಲು ಮಾಡಿಕೊಡ್ದು, ಕಾಫಿ ಟೀ ಮಾಡಿಕೊಡೋ ಸ್ಟೇಜ್ ಬೇಕಾಗಿಲ್ಲ. ತಿನ್ನಿ, ಚೆನ್ನಾಗಿರಿ, ಮೈಕೈ ತುಂಬ್ಕೊಂಡು ಕೆನ್ನೆ ಪನ್ನೆ ಆಚಿಗೆ ಬಂದು ಭೂಷಣವಾಗಿ ಬದುಕೋದು ಕಲ್ತ್ಕೊಳ್ಳಿ. ಏನಾಗೋದಿಲ್ಲ, ಇರೋವರೆಗೆ ಅಚ್ಚುಕಟ್ಟಾಗಿರೋಣ, ಏನು ಹೊತ್ಕೊಂಡೋಗಲ್ಲ. ನಿಮ್ಮ ಮನೆಗಾಗ ಹಾಲನ್ನು, ನಿಮ್ಮ ಮಕ್ಕಳಿಗಾಗ ಹಾಲನ್ನು ದಯಮಾಡಿ ಇಟ್ಕೊಂಡು ಈಗ ಹಾಕ್ಬೇಕು. ಅರ್ಥ ಮಾಡ್ಕೋಬೇಕು. ಹಾಲನ್ನ ಕುಡಿಯೋರು ಬುದ್ಧಿವಂತರು, ಹಾಲನ್ನ ಕುಡಿತಿರೋರು ಬುದ್ಧಿವಂತರು. ನಾನು ಎಲ್ಲೋ ಒಂದು ಭದ್ರಾವತಿಯಲ್ಲಿ ಭಾಷಣ ಮಾಡ್ತಾ ಹೇಳಿದೆ. ನಾನೊಂದು ಸರಿ ಹಾಲಿನ ರೇಟ್ ಜಾಸ್ತಿ ಮಾಡಿಬಿಟ್ಟೆ. ದೊಡ್ಡ ಟೀಕೆ ಪ್ರಕಾಶ್ ನನ್ನ ಮೇಲೆ ಅವತ್ತು, ಭಾಳ ದೊಡ್ಡ ಟೀಕೆ. ಇಡೀ ಪೇಪರ್ನವರು, ಬೆಂಗಳೂರು ಎಲ್ಲ ನನ್ನ ಮೇಲೆ ಬಿದ್ದುಬಿಟ್ರು. ಕಾದ್ರಿ ಶಾಮಣ್ಣ ನನಗೆ ಬರೆದ್ರು, ಹಾಲಿನ ವ್ಯವಸ್ಥೆ ಯಜಮಾನಿಕೆ ಒಬ್ಬ ಕಂಸನ ಕೈಲಿ ಕೊಟ್ಬಿಟ್ಟಿದ್ದಾರೆ, ಮಧುಸ್ವಾಮಿ ಕೈಲಿ. ಕಂಸ, ನಾನು ಅವತ್ತು ಕಂಸನ ಕೈಲಿ ಕೊಟ್ಬಿಟ್ಟಿದ್ದಾರೆ ಅಂತ ಬರೆದ್ರು ನನಗೆ. ರಾಮಕೃಷ್ಣ ಹೆಗ್ಡೆ ಅವ್ರು ನನ್ನ ಕರೆಸಿರು. ಏನಪ್ಪ ನೀನೇನೋ ಭಾಳ ಒಳ್ಳೆ ಕೆಲಸ ಮಾಡ್ತೀಯ ಅಂದರೆ ಇಡೀ ಬೆಂಗಳೂರೇ ಹೋಗಿ ಹೆಂಗೆ ಮಾಡಿಟ್ಬಿಟ್ಟೆ ಸರ್ಕಾರ. ನಾನು ಏನಾಗೈತೆ ಸರ್, ಯಾಕೆ ಜಾಸ್ತಿ ಮಾಡಿರ ಹಾಲಿಂದು? ಬರೇ ಹಾಲಿಂದು ಎಲ್ಲದು ಜಾಸ್ತಿ ಆದಂಗೆ ಹಾಲಿಂದು ಜಾಸ್ತಿ ಆಗುತ್ತೆ, ಅದರಲ್ಲಿ ಏನು ವಿಶೇಷ? ಪುಕ್ಷಟ ಬರುತ್ತೆ ಹಾಲು, ಕಷ್ಟಪಟ್ಟು ಬೆಳೆಯಲ್ವ ಜನ ಅಂದೆ. ಇಲ್ಲ ಕಾದ್ರಿ ಶಾಮಣ್ಣ ಅವರೆಲ್ಲ ಎಡಿಟೋರಿಯಲ್ ಹಿಂಗೆಲ್ಲ ಬರ್ದವ್ರು ನೋಡಿ. ಕರ್ಸಿ ಕಾದ್ರಿ ಶಾಮಣ್ಣ, ಸುಮ್ಮನಿರಪ್ಪ, ಶಾಮಣ್ಣ ಅವ್ರಂಗೆ ಕರ್ಸಿಂದೆ, ಸುಮ್ಮನಿರಮ್ಮ. ಕರ್ಸಿರು ಶಾಮಣ್ಣವ್ರೆ, ಏನು ನಿಮಗೆ ತೊಂದರೆ ಎಂದೆ ನಾನು. ಏನಪ್ಪ ನಿನ್ನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಬ್ರೆಡ್ ಮೇಲೆ ಬೆಣ್ಣಿಲ್ದಂಗೆ ಮಾಡ್ಬಿಟ್ಟೆ, ರೊಟ್ಟಿ ಮೇಲೆ ತುಪ್ಪಿಲ್ದಂಗೆ ಮಾಡಿದೆ ಅಂದರು. ಹೌದಾ ಶಾಮಣ್ಣವ್ರೆ, ಏನು ಇಂಥದ್ದೆಲ್ಲ ಮಾಡ್ಬೋದಾ? ನೀನು ಯಾತ್ರ ಮೇಲೆ ಬೆಣ್ಣೆ ತುಪ್ಪ ಹಾಕ್ತೀವಿ ಅಂದ್ರಿ, ರೊಟ್ಟಿ ಮೇಲೆ. ನಾವು ರೊಟ್ಟಿ ತಿನ್ನೋರಿಗೆಲ್ಲಾರ ರೊಟ್ಟಿ ಸಿಕ್ಲಿ ಅಂತ ಹಾಲಿನ ರೇಟ್ ಜಾಸ್ತಿ ಮಾಡಿದೀನಿ ಕಣಪ್ಪ. ರೊಟ್ಟಿ ತಿಂತಾವನಲ್ಲ ಹಾಲು ಹಾಕೋನು, ಅವನಿಗೆ ರೊಟ್ಟೆ ಸಿಗ್ತಾ ಇಲ್ಲ ಶಾಮಣ್ಣ. ಯಾರಿಗೆ ಹೇಳಲಿ ಹಿಂದೆ? ರಾಮಕೃಷ್ಣಗೆ ಮತ್ತೇಳಿ ಅಂದರು ನನ್ನ. ನಿಜ ಸರ್, ಫಾರ್ ಇಸ್ ಬ್ರೆಡ್ ಹಿಂಗೆ ಹೇಳಿದೆ. ಅವನಿಗೇನಾರ ಊಟಕ್ಕೆ ಸಿಕ್ಕಲಿ ಅಂತ ನಾವು ಹಾಲಿನ ರೇಟ್ ಜಾಸ್ತಿ ಮಾಡ್ತಿದ್ದೀವಿ. ಇವತ್ತು ಕೊಡ್ತಿರೋ ಹಾಲಿನ ರೇಟ್ ಬೂಸ ಕೊಟ್ಬಿಟ್ಟು ತಂದು ಹಾಕೋಕ್ಕಾಗ್ತಾ ಇಲ್ಲ. ಅವನು ₹1 ಜಾಸ್ತಿ ಮಾಡೋದ್ರಿಂದ ಏನಾದ್ರು ಬದುಕುವಾನೆ ಅಂತ. ಶಾಮಣ್ಣ, ಪ್ರಪಂಚ ಜೀವನ ಬೆಂಗಳೂರಲ್ಲಿ ಮಾತ್ರ ಇಲ್ಲ, ಹೋಗಿ ನೋಡ್ರಿ ಹಳ್ಳಿ ಜೀವನ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಶಾಮಣ್ಣ ನನ್ನ ಹೊಗಳು ಬರೆದ್ರು. ಒಬ್ಬ ಸಜ್ಜನ ರಾಜಕಾರಣಿನ ನಾನು ಹಿಂಗೆ ಬರೆದಿದ್ದು ತಪ್ಪಾಯಿತು ಅಂತ. ನಾವು ಆ ಕೆಚ್ಚಿಟ್ಕೋಬೇಕು. ನಮ್ಮ ಬ್ರೆಡ್ಗೆ ತುಪ್ಪ ಹಾಕ್ಕೋಬೇಕು, ನಮ್ಮ ತುಪ್ಪ ಹಾಕೊಂಡು ತಿನ್ನಬೇಕು. ದಯಮಾಡಿ ಆ ಕೆಲಸ ಮಾಡಿ. ಪೂರಾ ಕರೆದಿದ್ದ ಹಾಲನ್ನ ಇಲ್ಲಿ ತಂದು ಹಾಕ್ಬೇಕು ಅಂತ ಯಾವ ಕಾನೂನು ನಾವು ಮಾಡಿಲ್ಲ. ಮತ್ತು ನೀವು ಕಮ್ಮಿ ಹಾಕಿರಿ, ಡೈರಿಗೆ ತೊಂದರೆ ಇಲ್ಲ. ನೀವು ಜಾಸ್ತಿ ಆಗ್ತಿರೋದು ನಮಗೆ ತೊಂದರೆ. ಈಗ ಡೈರಿ ಯಾಕೆ ಮಾಡಲ್ಲ ಅಂತಾರೆ ಪ್ರಕಾಶನ್, ಎಲ್ಲಿಗೆ ತಗೊಂಡು ಸುರ್ಕೋತಾರೆ ಹಾಲಿನ ಡೈರಿ. ಇವತ್ತು ನಿಮಗೆ ಗೊತ್ತಿಲ್ಲ, ನಗ್ತೀರಿ. ಹಾಲಾಗೆ ಮಾರಾಟ ಆಡಿದ್ರೆ ಡೈರಿಗೆ ಲಾಭ. ಹಾಲನ್ನೇನಾದರೂ ನಾವು ಉತ್ಪಾದನೆ ಮಾಡ್ತೀವಿ, ಪೌಡ್ರ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಹೋದರೆ ನಷ್ಟ. ಇಂಡಿಯಾ ದೇಶದಲ್ಲಿ ಬರೀ ನಾವೆಲ್ಲ ಹಾಲು ಉತ್ಪಾದನೆ ಮಾಡೋರು, ಬೇರೆಯವ್ರೆಲ್ಲರಿಗೂ ಕಾಂಪೀಟ್ ಮಾಡಿ ಮಿಲ್ಕ್ ಪೌಡ್ರ್ ಮಾರಕ್ಕೆ ಆಗೋದೇ ಇಲ್ಲ. ನಾವೆಲ್ಲ ಇದ್ದಾಗ ಒಂಥರ ಮಹಾರಾಷ್ಟ್ರ, ಆಂಧ್ರ, ತಮಿಳ್ನಾಡು ಎಲ್ಲ ಕಡೆ ಡೈರಿಗೆ ನಾನು ಹಾಲು ಕೊಡ್ತಿದ್ದೆ ಓಡಾಡ್ಕೊಂಡು. ಏನೂ ಉದ್ಯೋಗ ಇರಲಿಲ್ಲ ನನಗೆ. ಈಗ ಹಾಲು ಮಾರೋದು ಭಾಳ ತ್ರಾಸ. ಮತ್ತು ಹಾಲನ್ನ ನಾವೇನೇ ಭಾಷಣ ಮಾಡಲಿ, ಡೈರಿ ಹಾಲನ್ನ ಪಟ್ಟಣದಲ್ಲಿರೋ ಬಡವರು ಇನ್ನೂ 80% ಬಳಸ್ತಾ ಇಲ್ಲ. ಅವ್ರನ್ನ ರೀಚ್ ಆಗೋಕ್ಕಾಗಿಲ್ಲ. ನಾನು KMF ಚೇರ್ಮನ್ ಆದಾಗ ಟ್ರೈ ಮಾಡಿದೆ. ಒಂದು 200 ml ಒಂದು ಪ್ಯಾಕೆಟ್ ಮಾಡೋ, 100 ml ಒಂದು ಪ್ಯಾಕೆಟ್ ಮಾಡಿ ಅಲ್ಲೆಲ್ಲಾರ ಕೊಡಿ ಅಂತ. ಸರ್, ಹೆಂಗೆ ವರ್ಕೌಟ್ ಆಗುತ್ತೆ? ಹಾಲೇನೋ ಕಡಿಮೆ ಕೊಡ್ತೀರಿ, ಪ್ಲಾಸ್ಟಿಕ್ಕಿನ ಪ್ಯಾಕೆಟಿನ ದುಡ್ಡಿಗೆ ಏನು ಮಾಡೋಣ ಅಂದರು. ನಮಗೆ